ಏನ್ ಸಾಧನ, ಎಲ್ಲ ಗೊತ್ತಿದ್ದು ನೀನು ಹೀಗ್ ಮಾಡಿದ್ರೆ ಹೇಗೆ ಹೇಳು? ಅರ್ಚನಾ ಏನಾದ್ರೂ ಬಂದು ತಡಿಲಿಲ್ಲ ಅಂದಿದ್ರೆ ರತ್ನಮ್ಮರು ಈ ಮನೆಯಿಂದ ಶಾಶ್ವತವಾಗಿ ಆಚೆ ಹೋಗ್ಬೇಕಾಗಿರೋದು. ಸುಶಾಂತ್ ಎಷ್ಟು ಟೆನ್ಷನ್ ಆಗಿದ್ದ. ಸುಶಾಂತ್, ನೀನ್ ಮಾಡ್ತಿರೋದು ತಪ್ಪು ಕಣೋ ಅಂತ ಹೇಳಲಾರ್ದ ಪರಿಸ್ಥಿತಿಲಿ ನಾನು ನಿಂತಿದ್ದೆ. ಎಂತ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಿರೋದನ್ನ ನೋಡು ಸಾಧನ. ಕೆಲವು ವಿಷಯಗಳನ್ನ ಮಾಡೋಕ್ಕೂ ಮುಂದೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿ ಹೆಜ್ಜೆ ಇಡಬೇಕಲ್ವಾ? ರತ್ನಮ್ಮ ಏನೋ ಹೇಳಿದ್ರು ಅಂತ ನೀನು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ಬಿಡೋದಾ? ಇಲ್ಲ ರೀ, ಹೇಗಾದ್ರೂ ಮನೆ ಕಡೆ ಹೊರಟಿದ್ದ ಅರ್ಚನನ ನಿಲ್ಲಿಸ್ಬೇಕು ಅಂತ ತಲೆಗೆ ಬಂದಿದ್ದೆ ಹೊರತು ಬೇರೆದೇನು ತಲೆಗೆ ಹೊಳಿಲಿಲ್ಲ. ಅದು ರತ್ನಮ್ಮ ಮಾಡಿರೋ ವಿಷಯದಿಂದ ನನಗೆ ಸ್ವಲ್ಪ ಭಯನೇ ಆಗಿತ್ತು ಬಿಡಿ. ಅಲ್ಲ, ಇದಕ್ಕೂ ಮುಂಚೆ ಅವ್ರು ಏನೇ ಮಾಡಿದ್ರು ಮಾಡ್ತಿದ್ರು. ಇದೇ ಫಸ್ಟ್ ಟೈಮು ನನಗೂ ಹೇಳ್ದೆ ತಾನೊಬ್ರೇ ಮಾಡಿ ಹೆದರಿಕೆ ಹುಟ್ಟಿಸ್ಬಿಟ್ರು. ನನ್ಗೇನಾದ್ರೂ ಗೊತ್ತಿದ್ದಿದ್ರೆ ನಾನು ಹೇಳ್ತಿದ್ದೆ, ರತ್ನಮ್ಮ ನೀವು ಮಾಡ್ತಿರೋ ತಪ್ಪು, ಹೀಗೆಲ್ಲ ಮಾಡ್ಬೇಡಿ ಅಂತ. ನನಗ್ ಗೊತ್ತಿಲ್ವಲ್ಲ. ಹೋಗ್ಲಿ ಬಿಡು, ಇನ್ನೊಂದ್ಸಲ ಹೀಗೆಲ್ಲ ಆಗೋದ್ ಬೇಡ. ಅರ್ಚನಾ ಏನಾದ್ರೂ ಬಂದು ಪರಿಸ್ಥಿತಿನ ಕಂಟ್ರೋಲ್ ಮಾಡದೆ ಹೋಗಿದ್ದಿದ್ರೆ ರತ್ನಮ್ಮ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು. ಅವರು ಈ ಶಾಂತಿ ನಿವಾಸಕ್ಕೆ ಒಳ್ಳೇದಾಗ್ಬೇಕು ಅಂತ ಬಯಸೋರು, ಕೆಟ್ಟ ಹೆಸರು ಹೊತ್ಕೊಂಡು ಆಚೆ ಹೋಗ್ಬೇಕಾಗಿರೋದು. ಏನ್ ಸಾಧನ ನೀನು? ಹೌದು ರೀ, ನನಗೂ ಅದೇ ಭಯ ಉಟ್ಕೊಂಡಿದ್ದು. ಇದೇ ಕೊನೆ ಸಾಧನ. ಇನ್ಮೇಲೆ ಈ ತರದ್ದೆಲ್ಲ ಮಾಡಕ್ ಹೋಗ್ಬೇಡ. ಅರ್ಚನಾ ಶಾಂತಿ ನಿವಾಸದಲ್ಲಿ ಇರಬೇಕು ಅಂತ ವಿಧಿ ಬರ್ದಿದ್ರೆ ಅವಳಿಲ್ಲೇ ಇರ್ತಾಳೆ. ವಿಧಿ ಹೇಗ್ ಬರ್ದಿರುತ್ತೋ ಅದು ಹಾಗೇ ನಡೆಯುತ್ತೆ. ನಮ್ಮ ಪ್ರಯತ್ನಗಳು ಯಾವುದೂ ನಡೆಯಲ್ಲ. ಸುಮ್ಮನೆ ಅನವಶ್ಯಕವಾಗಿ ರಾಘವ್ಗೆ ಅರ್ಚನನ್ನ ತಾಯಿ ಮಾಡ್ಕೋಬೇಕು ಅಂತ ನೀನು ರತ್ನಮ್ಮ ಏನೇನೋ ಪ್ರಯತ್ನ ಮಾಡಿ ಇನ್ನೇನೋ ಎಡವಟ್ ಮಾಡ್ಕೋಬೇಡಿ. ಆಮೇಲೆ ನಾವಿಬ್ರೇ ಈ ಮನೆಯಿಂದ ತಲೆ ತಗ್ಗಿಸ್ಕೊಂಡು ಆಚೆ ಹೋಗ್ಬೇಕು. ಹಾಗೆ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಬಿಡ್ತಾಳೆ ಆ ಮಂತ್ರ. ಹುಷಾರು. ಸಿದ್ದು ಪ್ಲೀಸ್, ಹಾಗೆಲ್ಲ ಏನೂ ಆಗಲ್ಲ. ನೀವು ಒಳ್ಳೆ ಮೊದ್ಲೇ ಹೆದ್ರಿರೋರ್ ಮೇಲೆ ಹಾವೆಸಿತಾ ಇದ್ದೀರಲ್ಲ. ಇನ್ನೇನ್ ಮಾಡೋದು ಸಾಧನ? ಅಲ್ಲ, ಈ ವಿಷಯದ ಹಿಂದೆ ನೀವಿಬ್ರು ಇದ್ದೀರಾ ಅಂತ ಸುಶಾಂತ್ಗೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಆಕಾಶ ಭೂಮಿ ಎರಡನ್ನು ಒಂದ್ ಮಾಡ್ಬಿಡ್ತಾನೆ. ಆಮೇಲೆ ಮಂತ್ರಂಗ್ ಏನಾದ್ರೂ ಇದ್ರ ಹಿಂದೆ ನೀವಿದ್ದೀರಿ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ಗುಡ್ಡನ್ನ ಕಡ್ದು ಬೆಟ್ಟ ಮಾಡ್ಬಿಡ್ತಾಳೆ. ಹೌದು, ನೀವ್ ಹೇಳ್ತಿರೋದು ನಿಜಾನೇ ಸಿದ್ದು. ನಾನೇ ಸುಮ್ಮನೆ ರತ್ನಮ್ಮನ್ಗೆ ಎಂಕರೇಜ್ ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ನೀವ್ ಹೇಳ್ದಂಗೆ ಅದೇನ್ ನಡೆಯತ್ತೋ ದೇವ್ರು ನಡೆಸ್ದಾಗೆ ಆಗ್ಲಿ. ಒಂದ್ ನಿಮಿಷ. ಹಾ, ಹಲೋ. ಹಾ, ಹೇಳು ರುದ್ರೇಶ್. ಎಸ್. ಹಾ, ನೀವ್ ಹೇಳಿದ್ ಕರೆಕ್ಟೇ. ಎಲ್ಲಾ ವಿಷಯನೂ ದೇವ್ರು ಬಂದ್ ಮಾಡಲ್ಲ, ಮನುಷ್ಯರ ಪ್ರಯತ್ನನೂ ಇರ್ಬೇಕು. ದಿನ ನಿಮಗೆ ಹೇಳ್ತಾ ಇದ್ದಿದ್ ವಿಚಾರ ಆದ್ರೆ ನೀವೇ ನಮಗ್ ಮುಳುವಾಗೋದ್ರಿ. ಇನ್ಮೇಲೆ ನಾವ್ ಏನೇ ಮಾಡಿದ್ರು ನಿಮಗ್ ಗೊತ್ತಾಗ್ತಿರೋ ಹಾಗೆ ಮಾಡ್ತೀವಿ ಬಿಡಿ. ನಿಮಗೇನಾದ್ರೂ ಗೊತ್ತಾದ್ರೆ ನೀವೇ ನಮ್ಮನ್ನ ವಿರೋಧಿಗಳ ತರ ನೋಡ್ತೀರಾ. ನಾನೇ ರತ್ನಮ್ಮನ್ನ ಜೊತೆಗಿಟ್ಕೊಂಡು ಆ ಮಂತ್ರನ ಈ ಮನೆಯಿಂದ ಒತ್ತು ಓಡಿಸ್ತೀನಿ. ಏನ್ ಸರ್, ಸೈಲೆಂಟಾಗಿ ವಾಕ್ ಮಾಡ್ತಿದ್ದೀರಾ? ಹೋಗಲ್ವಾ? ಎಲ್ಲಿಗೆ? ಅದೇ ಬೆಡ್ರೂಮ್ಗೆ. ನಿಮ್ ಮಗ ಹೋಗಾಯ್ತು, ಮೇಡಮ್ಮು ಹೋಗಾಯ್ತು, ನೀವ್ ಮಾತ್ರ ಸೈಲೆಂಟ್ ಆಗಿದ್ದೀರಾ. ಹೋಗೊತ್ತಾನೆ? ಹೋದ್ರೆ ನಿಮ್ ಮಗ ನಿಮ್ ಕೈನೋ ಮೇಡಮ್ ಕೈನೋ ಒಬ್ರದೊಬ್ರಿಗೆ ಸೇರ್ಸಿ ಎದೆ ಮೇಲೆ ಇಟ್ಕೊಂಡು ಮಲ್ಕೋತಾನಲ್ಲ. ಮಂತ್ರ ಏನ್ ಮಂತ್ರ? ಈ ತರ ಎಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯಯ್ಯೋ, ನಾನೇನ್ರಿ ತಪ್ಪಾಗಿ ಮಾತಾಡ್ದೆ? ಇವತ್ ರಾತ್ರಿನೂ ಅದೇ ತಾನೇ ನಡೆಯೋದು. ಪಾಪ ಮಗ ಅದೆಲ್ಲ ನಿಮ್ಮಿಂದ ಮಾಡಿಸ್ತಾನಲ್ವಾ? ಅದನ್ನೆಲ್ಲ ಮಾಡದ್ ಬಿಟ್ಟು ಇಲ್ಲೇ ನಿಂತಿದ್ದೀರಾ? ಹೋಗಿ ಸರ್, ನಿಮ್ ಮಗ ಮೇಡಮ್ಮು ನಿಮ್ ಕೈ ಹಿಡ್ಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಈಗೇನು ಚುಚ್ಚು ಮಾತಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ನಾನು ಅಲ್ಲಿಗೆ ಹೋಗದೆ ಯಾಕೆ ನಿಂತಿದ್ದೀನಿ ಗೊತ್ತಾ? ಇಲ್ಲಿ ನಾನಲ್ಲಿ ಹೋದ್ರೆ ನೀನು ಹೇಳ್ದಲ್ಲ ಅಷ್ಟು ಮಾಡ್ತಾನವನು ಅಲ್ವಾ? ಮತ್ತೆ ಅದ್ರಲ್ಲೂ ಅವನಿಗೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನೀವ್ ಹೋಗ್ಲೇಬೇಕಾಗುತ್ತೆ. ಆಮೇಲೆ ಅಮ್ಮ ಅಪ್ಪ ಕತೆ ಕೇಳಿ ಬೆಳಿಗ್ಗೆವರೆಗೂ ಕತೆ ಹೇಳ್ತಾನೆ ಇರ್ತಾನೆ. ನೀವಿಬ್ರು ಕೇಳ್ತಾನೆ ಇರ್ತೀರಾ. ನನ್ನ ರೂಮ್ ಒಳಗ್ ಬರ್ಬೇಡ ಅಂತೀರಾ.
ನಾನ್ ಹೋಗಿ ನಿಮ್ಮ ಅಮ್ಮನ ರೂಮಲ್ಲೋ ಅಥವಾ ಈ ಮನೇಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಹೋಗಿ ಕುತ್ಕೋಬೇಕು. ಅದು ಆಗಿಲ್ಲ ಅಂದ್ರೆ ಹಾಲಲ್ಲಿ ಸುಮ್ನೆ ಕೂತಿರ್ತೀನಿ ಇಡೀ ರಾತ್ರಿ. ನಡೀಲಿ ನಡೀಲಿ, ನಿಮ್ ಕತೆ ಸಖತ್ತಾಗಿದೆ. ಈಗೇನ್ ನಿಂಗೆ? ನಾನ್ ಮನೇಲಿ ಇರಬಾರ್ದು ಅಷ್ಟೇ ತಾನೆ? ನಾನಿದ್ರೇನೆ ತಾನೆ ಸಮಸ್ಯೆ ಬರೋದು? ರೀ, ನೀವೇ ಈ ಮನೆಗೆ ಹೀರೋ. ನೀವಿಲ್ಲ ಅಂದ್ರೆ ಈ ಸೀನ್ ಹೇಗ್ ನಡೆಯುತ್ತೆ? ಪರವಾಗಿಲ್ಲ, ನಾನಿಲ್ದೆ ಸೀನ್ ನಡೀಲಿ. ಸುಮ್ನೆ ನಾನಿದ್ರೆ ನನ್ ಮಧ್ಯೆ ನಿನ್ ಮಧ್ಯೆ ಜಗಳ ಆಗತ್ತೆ, ಸಮಸ್ಯೆ ಬರುತ್ತೆ. ಸಮಸ್ಯೆನೂ ಬರುತ್ತೆ, ಜಗಳನೂ ಆಗತ್ತೆ. ಹಾಗಂತ ನಾನ್ ನಿಮಗ್ ಡೈವರ್ಸ್ ಕೊಡಕ್ಕಾಗಲ್ವಲ್ಲ ಸರ್? ಯಾಕಂದ್ರೆ ಡೈವರ್ಸ್ ಕೊಡೋಕೆ ನೀವಿನ್ನೂ ನನ್ನ ಮದ್ವೆನೇ ಆಗಿಲ್ಲ. ಈಗೇನು ಈಗ್ಲೇ ನಿಂಗೆ ತಾಳಿ ಕಟ್ಲಾ? ಕೋಪ ಬರ್ತಾ ಇದೆಯಾ? ಆದ್ರೆ ನಾನು ಹೇಳ್ತಾ ಇರೋದು ನಿಜಾನೇ ಅಲ್ವಾ? ಇಲ್ಲಿ ನೋಡು ಮಂತ್ರ, ತಾಳಿ ಕಟ್ಲಿ ಬಿಡ್ಲಿ ನೀನೇ ನನ್ನ ಹೆಂಡತಿ. ಅದು ಯಾವತ್ತೂ ತೀರ್ಮಾನ ಆಗೋಯ್ತು. ಅದು ನಿನ್ ಕುತ್ತಿಗೆಗೆ ತಾಳಿ ಕಟ್ಟೆ ತೀರ್ಮಾನ ಮಾಡ್ಬೇಕು ಅಂತ ಏನೂ ಇಲ್ಲ. ಒಂದ್ ವೇಳೆ ನಿಂಗೆ ಹಾಗೆ ಆಗ್ಬೇಕು ಅಂತಂದ್ರೆ ನಾನ್ ರೆಡಿ. ನಾನು ಹಾಗೆ ಹೇಳಲಿಲ್ಲ ಸರ್. ನೀವ್ ಹೇಳ್ತಾ ಇರೋದು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದ್ಬಿಟ್ರೆ ನನಗಿಂತ ಸಂತೋಷ ಪಡೋಳು ಬೇರೆ ಯಾರಿಲ್ಲ. ನಾನು ಹೊರಡ್ತೀನಿ. ಎಲ್ಲಿಗೆ? ರೂಮ್ಗ ಅಥವಾ ಟೆರೇಸ್ಗೆ ಹೋಗ್ತೀರಾ? ಯಾಕೆ ಅಂದ್ರೆ ನಿಮ್ ಕುಲ್ಪುತ್ರ ಅಲ್ಲೇ ತಾನೆ ಹೋಗಿ ಕೂತಿದ್ದು. ಅಯ್ಯೋ ದೇವ್ರೆ, ಇವತ್ತು ನಾನು ಮನೇಲಿ ಇರಲ್ಲ. ಸೈಟ್ ಹತ್ರನೋ ಇಲ್ಲ ಆಫೀಸ್ ಹತ್ರನೋ ಮಲ್ಕೊಡ್ತೀನಿ. ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ನನ್ನ ಹತ್ರ ಫೋನ್ ಇಲ್ವಲ್ಲ? ಇನ್ನೊಂದು ನಂಬರ್ ಇದೆಯಲ್ಲ. ಹೌದು, ಆ ಫೋನ್ ಹೆಂಗ್ ಕಳ್ದೋಯ್ತು? ಆ ನಂಬರ್ಗೆ ಫೋನ್ ಮಾಡ್ದೋ ಇಲ್ವೋ? ನಾನೇನ್ ಟ್ರೈ ಮಾಡಿಲ್ಲ. ಈ ನಂಬರ್ಗೆ ಫೋನ್ ಬರ್ತಿದೆ, ಅವರೇ ಇರ್ಬೋದು, ನೋಡು, ಮಾತಾಡು. ಇದಷ್ಟು ಮುಖ್ಯವಾದ ಕಾಲ್ ಅಲ್ಲ. ನೋಡಿ, ಅಪ್ಪ ಅಪ್ಪ ಅಂತ ಬಡ್ಕೋತಾವನೆ. ಕೇಳಿಸ್ತಿದ್ಯಾ? ನಾನ್ ಫೋನ್ ಇತ್ ಮಾತಾಡೋಷ್ಟ್ರಲ್ಲಿ ಬಂದ್ ಕರ್ಕೊಂಡು ಹೋಗ್ಬಿಡ್ತಾನೆ. ಹೊರಡಿ ಸ್ವಾಮಿ, ಹೊರಡ್ರಿ ಹೊರಡಿ, ಬಡ್ಕೊಂತಿದ್ದಾನೆ. ಅಪ್ಪ ಮಗ ಇಬ್ರು ಒಂದೇ ತರ, ಒಬ್ರು ನೋಡ್ಕೊಂಡು ಒಬ್ರು ಆಡ್ತಾರೆ. ರಾಘವ್, ಹನುಮಂತ ಇದ್ದಾನಲ್ಲ, ಹನುಮಂತ ಅದೇ ದೇವ್ರು ಹಿಂಗಿರ್ತಾರಲ್ಲ. ಹನುಮಂತ ಅಂದ್ರೆ ಹನುಮಾನ್ ಅಲ್ವಾ? ಹನುಮಾನ್. ಜಯ ಹನುಮಾನ್. ಹನುಮಾನು ತುಂಬಾ ಶಕ್ತಿಶಾಲಿ. ಆದ್ರೆ ಹನುಮಾನ್ಗೆ ಅವ್ರ ಶಕ್ತಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅಷ್ಟೊಂದು ಶಕ್ತಿನ ಅಮ್ಮ ಅವರಿಗೆ? ಯಾಕ್ ಗೊತ್ತಾ? ಹನುಮಾನ್ಗೆ ಒಂದು ಶಾಪ ಇತ್ತು. ಅದೇನಪ್ಪ ಅಂದ್ರೆ, ಒಂದು ದಿನ ಹನುಮಾನ್ಗೆ ಅವ್ರ ತಾಯಿ ಊಟ ಮಾಡಿಸ್ತಿದ್ರಂತೆ. ಅವನು ಆಕಾಶದಲ್ಲಿರೋ ಸೂರ್ಯನ್ ನೋಡ್ದ. ಅವನ್ ಕಣ್ಣಿಗೆ ಕೇಸರಿ ಕಲರಲ್ಲಿರೋ ಸೂರ್ಯ ಕಿತ್ಲೆ ಹಣ್ಣ್ ತರ ಕಾಣಿಸ್ತಂತೆ. ಅವ್ರಮ್ಮ ಹೀಗ್ ತಿರ್ಗೋಷ್ಟ್ರಲ್ಲಿ ಜುಯ್ಯಿ ಅಂತ ಹಾರ್ಬಿಟ್ನಂತೆ. ಅಲ್ಲಿಗೆ ಹೋಗಿ ಸೂರ್ಯಂಗೆ ಕೈ ಹಾಕ್ಬಿಡದ. ಅಯ್ಯಯ್ಯೋ, ಬೇರೆ ಯಾರಾದ್ರೂ ಸೂರ್ಯನ ಹತ್ರ ಹೋದ್ರೆ ಏನಾಗ್ತಾರೆ ಹೇಳು? ಸುಟ್ಟು ಹೋಗ್ಬಿಡ್ತಾರೆ. ಆದ್ರೆ ಸೂರ್ಯ ಇವನ್ ಶಕ್ತಿ ನೋಡಿ